ನಮಸ್ಕಾರ ದೇವ್ರುಗಳ. ಇವ ನನ್ನ ಫ್ರೆಂಡು ದೊಡ್ಡ ಗಂಡಸು. ನಾನು ಇನ್ನೂ ಮಲಗಿದ್ದೆ. 7 ಗಂಟೆಗೆ ಫೋನ್ ಮಾಡಿ ಬಾರಪ್ಪ ಅಂತಂದ. ಪ್ರೈವೇಟ್ ಬಸ್ಸಲ್ಲಿ ಕನ್ನಡ ಸಾಂಗ್ ಹಾಕಿದ್ರು, ಅದಕ್ಕೆ ಶಂಕರಣ್ಣ ಅಂತ ಹಾಕ್ಬಿಟ್ಟಿದ್ರು. ಅದಕ್ಕೆ ಫುಲ್ಲು ಜೋಶಲ್ಲಿದೆ ನಮ್ಮ ಗಂಡಸು. ಇವತ್ತಿಲ್ಲಪ್ಪ ಅಂತಂದರೆ ನಾವು ದೇವನೂರಿಗೆ ಬಂದಿದ್ನು. ಡಿಪ್ಲೊಮಾ ಕಾಲೇಜ್ಗೆ ನಮ್ಮ ಫ್ರೆಂಡು ಅಡ್ಮಿಷನ್ಗೆ ಬಂದಿದ್ದ. ಬಾರಪ್ಪ ಅಂತ ದುಡ್ಡು ಎನ್ಸು ಅಂತ ನನ್ನ ಕೈಲಿ ನನಗೆ ಬರಲ್ಲ ಅಂದಿದ್ದಕ್ಕೆ ಅವ್ರ ಫ್ರೆಂಡ್ ಕರೆದು ಎಣಿಸ್ತಾ ಇದ್ದಾನೆ. ಹಾಗೆ ನನ್ನ ಹತ್ರ ಒಂದು ಫಾರ್ಮ್ನು ಫಿಲಪ್ ಮಾಡಿಸ್ಕೊಂಡ. ಬಾರಪ್ಪ ಅಂತ ಅಂದ್ಕೊಂಡು ಇಲ್ಲಿ ಅಡ್ಮಿಷನ್ ಆಗೋಕ್ಕೆ ಹೊರಟೇ ಬಿಟ್ನು. ಅಲ್ಲೊಂದು ಸ್ವಲ್ಪ ಜನ ಇದ್ದರು. ಹಾಗೆ ಅಡ್ಮಿಷನ್ ಹೇಗೋ ಮಾಡಿಕೊಂಡು ನಾನೊಬ್ಬ ಮಾತ್ರ ಎಕ್ಸಿಟ್ ಆದೆ. ಯಾಕೆಂದರೆ ನಮ್ಮ ಫ್ರೆಂಡ್ ಇಲ್ಲಿ ಮಾತಾಡ್ತಾ ಇದ್ದಾನೆ ಯಾವುದೋ ಹುಡುಗಿ ಜೊತೆ. ದೇವನೂರಿಗೆ ಬಂದಿದ್ನು. ಹಾಗೆ ಮಠನ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಬಂದು ಅಲ್ಲಿ ಕಾಲು ತೊಳಿತೀವಿ. ನಾವು ಕಾಲು ತೊಳ್ಕೊಂಡು ದೇವನೂರು ಮಠ ಒಳಗಡೆ ಹಿಂಗಿರುತ್ತೆ ಅನ್ನೋ ಅಷ್ಟರಲ್ಲೇ ನಮ್ಮ ಫ್ರೆಂಡು ಬಾರಲ್ಲಿ ಊಟ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಒಬ್ಬನೇ ಹೋಗ್ತಾ ಇದ್ದಾನೆ. ಅಲ್ಲಿ ನೋಡಿದ್ರೆ ಯಾರೂ ಇರಲಿಲ್ಲ, ಊಟ ಕೂತು ಇರಲಿಲ್ಲ. ಬಾಗ್ಲಾಕಿದ್ರು, ಹಾಗೆ ಒಳಗಡೆ ಹೋಗಲಿಲ್ಲ. ಹಾಗೆ ಪ್ರೈವೇಟ್ ಬಸ್ ಬರೋದನ್ನ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಫ್ರೆಂಡು ರೋಡಲ್ಲಿ ಕರ್ಕೊಂಡು ಬರ್ತಾ ಇದ್ದಾನೆ. ಯಾರೋ ಪಾಪ ಸಿಕ್ಕಿದ್ರು. ಹಾಗೆ ಹೈವೇ ರೋಡ್ ತನಕ ಬಿಟ್ಟರು. ಊರಿಗೆ ಹೋಗೋಕ್ಕೆ ಬಸ್ ಬಂತು. ವೀಡಿಯೋನು ಎಕ್ಸಿಟ್ ಆಯಿತು.